ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ಗೆದ್ದ ನಂತರ ಭರತ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ಒಂದು ಮ್ಯಾಚನ್ನು ಗೆಲ್ಲೋದಕ್ಕೆ ಕೋಚೇ ಕಾರಣ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಒಂದು ಕೋಚ್ ಅವರು ಕಾರಣ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಒಂದು ಭರ್ಜರಿ ಅಂದರೆ ಭರ್ಜರಿ ಜಯವನ್ನು ಗಳಿಸಿದೆ. ಪ್ಲೇ ಆಫ್ಗೆ ಹೋಗುವ ಕನಸು ನನಸಾಗದೇ ಇದ್ರೂ ಕೂಡ ಒಂದು ಹರಿಯಾಣ ಸ್ಟೀಲರ್ಸ್ ಅವರು ನೋಡ್ಕೊಳ್ಳೋ ಹಾಗೆ ಒಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಆ ರೀತಿಯಾಗಿ ಒಂದು ಭರ್ಜರಿ ಅಂತ ಜಯವನ್ನು ಗಳಿಸಿದೆ. ಬೆಂಗಳೂರು ಬುಲ್ಸ್ ತಂಡ ಒಂದು 53 ಪಾಯಿಂಟು, ಹಾಗೆ ಹರಿಯಾಣ ಸ್ಟೀಲರ್ಸ್ ಅವರು 48 ಪಾಯಿಂಟ್ಗಳನ್ನ ಗಳಿಸಿ ಬೆಂಗಳೂರು ಬುಲ್ಸ್ ತಂಡ ಒಂದು ಜಯವನ್ನು ಗಳಿಸಿದೆ. ಕೋಚ್ ಅವರು ಹೇಳಿದ ಹಾಗೆ ನಾವು ಒಂದಿಷ್ಟು ಸ್ಟ್ರಾಟಜಿಯನ್ನು ಒಂದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಒಂದು ವರ್ಕನ್ನು ಮಾಡಿದ್ದೇವೆ. ಆ ರೀತಿಯಾಗಿ ಒಂದು ಅವರ ವಿರುದ್ಧ ವರ್ಕನ್ನು ಮಾಡೋದರಿಂದ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಭರ್ಜರಿ ಅಂತ ಜಯವನ್ನು ಗಳಿಸೋದಕ್ಕೆ ಸಾಧ್ಯವಾಯಿತು ಅಂತ ಭರತ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಎಲ್ಲ ಒಂದು ಕರ್ನಾಟಕದ ಜನತೆಗೆ ಒಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಗೆದ್ದಿದ್ದಕ್ಕೆ ತುಂಬಾ ಖುಷಿಯಾಗಿದೆ, ಹಾಗೆ ಕರ್ನಾಟಕದ ಅಭಿಮಾನಿಗಳಿಗೂ ತುಂಬಾ ಖುಷಿಯಾಗಿದೆ ಅಂದ್ಕೊಂಡಿದ್ದಾರೆ. ಹರಿಯಾಣ ಸ್ಟೀಲರ್ಸ್ ಅವರು ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಇರ್ಬೋದು, ಆದರೆ ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಇದ್ರೂ ಕೂಡ ಬೆಂಗಳೂರು ಬುಲ್ಸ್ ತಂಡ ಒಂದು ಅವರಿಗೆ ಒಂದು ಭರ್ಜರಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಭರತ್ ಅವರು ನಾವು ಒಂದು ಒಳ್ಳೆ ರೀತಿಯಲ್ಲಿ ಆಡಿದ್ರೂ ಕೂಡ ಒಂದು ಪ್ಲೇ ಆಫ್ಗೆ ಹೋಗಲ್ದಕ್ಕೆ ಒಂದು ತುಂಬಾ ಒಂದು ಬೇಜಾರಾಗ್ತಾ ಇದೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ರು. ಅದರ ಜೊತೆಗೆ ಎಲ್ಲ ಒಂದು ಕರ್ನಾಟಕದ ಅಭಿಮಾನಿಗಳಿಗೂ ಕೂಡ ಒಂದು ತಮ್ಮ ಒಂದು ಧನ್ಯವಾದವನ್ನು ಕೂಡ ಬೆಂಗಳೂರು ಬುಲ್ಸ್ ಪ್ಲೇಯರ್ ಆದಂಥ ಭರತ್ ಅವರು ಹೇಳಿದ್ದಾರೆ. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಅಂತ ರಣಜಿತ್ ಸಿಂಗ್ ಅವರು ಕೂಡ ಒಂದು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ರೀತಿಯಲ್ಲಿಯೂ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಆಡೋದಕ್ಕೆ ಪ್ರಯತ್ನವನ್ನು ಪಟ್ಟಿವಿ, ಆದ್ರೂ ಕೂಡ ನಾವು ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಅವರು ಕೋಚ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೂ ಕೂಡ ತಮ್ಮ ಒಂದು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಒಂದು ಪ್ಲೇ ಆಫ್ಗೆ ಹೋಗಲ್ದ ಕಾರಣಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನು ಅನ್ನಿಸ್ತಾನೆ ಅದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.